ನನ್ನ ಫ್ರೆಂಡ್ ಒಬ್ಬವ ಅಂದರೆ ಮೊನ್ನೆ ಏನು ಮಾಡ್ದ, ಡೆಕತ್ಲಾನ್ಗೆ ಹೋಗಿ ರನ್ನಿಂಗ್ ಶೂಸು, ಟ್ರ್ಯಾಕು, ಟೀ ಶರ್ಟು ಎಲ್ಲ ಒಂದು 4-5 ಸಾವಿರ ರೂಪಾಯಿ ತೊಗೊಂಬಂದಾನ. ನಾ ಕೇಳಿದೆ ಎದಕ್ಕೆ ತಂದೆಲೆ ಅಂತಂದು. ಅವಂದ ಮ್ಯಾರಥಾನ್ ಓಡ್ಲಕತ್ತೀನಿ ನಾಳೆ ಅಂತಂದು. ನಾನಂದೆ ಎದಕ್ಕೆ ಓಡ್ತಿ ಅಂತ. ಅವಂದ ಗಿಡ ಬೆಳೆಸಕ್ಕ. ನೀವು ಇದರ ಸ್ಟಾರ್ಟಪ್ ಕಲ್ಚರ್ ಶುರು ಆದಮೇಲೆ ಬರೀ ಇಂಥ ಉದ್ರಿನ ಐಡಿಯಾ. ಯಾವ ನೋಡ್ರಿ ಸ್ಟಾರ್ಟಪ್ ಒಂದಾದ್ರೆ ರೆವಲ್ಯೂಷನರಿ ಯಾವನವ? ಚಾ ಮಾರಿದೆ, ಕಾಫಿ ಮಾರಿದೆ, ಕಿರಾಣಿ ಅಂಗಡಿ ಇಟ್ಟೆ, ಬರೀ ಇಂಥವ ಐಡಿಯಾಗಳು. ನೀವೇನು ಮಾಡ್ತೀಯಪ್ಪ ಸ್ಟಾರ್ಟಪ್ಪು? ಸರ್ ನಾವು ಭತ್ತ ಇರುತ್ತಲ್ಲ ಸರ್, ಅದಕ್ಕೆ ನಾವು ಆ್ಯಕ್ಚುಲಿ ಹವಾ ಹೊಡೆದ್ಬಿಟ್ಟು ಒಂದು ಮಂಡಕ್ಕಿ ಅಂತ ತಂದಿದ್ದೀವಿ ಸರ್ ಪ್ರಾಡಕ್ಟ್. ಬರೀ ಇಂಥವು ತುಂಬವ. ಇದ್ರ ಜೊತೆಗೆ ಇನ್ನೊಂದು ಶುರುವಾಗಿದೆ, ಏನಂದರೆ ಡ್ರಾಪ್ಔಟ್ ಕಲ್ಚರ್. ಡ್ರಾಪ್ಔಟ್ ಅಂದ್ರೆ ಗೊತ್ತಲ್ಲ, ಕಾಲೇಜ್ ಅರ್ಧಕ್ಕೆ ಬಿಡೋದು. ಮೊದಲೆಲ್ಲ ಕಾಲೇಜ್ ಅವನ ಅರ್ಧಕ್ಕೆ ಬಿಟ್ಟಿದ್ದಂದ್ರೆ ಅವ್ನಿಗೆ ಮರ್ಯಾದೆ ಇರ್ತಿರ್ಲಿಲ್ಲ. ಈಗ ತಲೆ ಎತ್ಕೊಂಡು ಹೇಳಕತ್ತಾರ ಮಕ್ಕಳಿವರು. ಮೊನ್ನೆ ನನ್ನ ತಮ್ಮ ಬಂದು ಹೇಳ್ದ, ರಾಘು ನಾನು ಇಂಜಿನಿಯರಿಂಗ್ ಬಿಡ್ತೀನಿ ಅಂತಂದ. ನಾನು ಎದಕ್ಕೆ ಬಿಡ್ತೀಯಪ್ಪಿ ಅಂದೆ. ಅವಂದ ಸ್ಟಾರ್ಟಪ್ ಮಾಡ್ಬೇಕಾಯ್ತು. ನಾನು ಹೇಳಿದೆ ಓದ್ ಮುಗಿಸ್ಲೆ, ಓದ್ ಇಂಪಾರ್ಟೆಂಟು, ಡಿಗ್ರಿ ಮುಗಿಬೇಕು ಇಂಪಾರ್ಟೆಂಟು. ಅವನಂದ ಏನಂತ ಮಾಡಿ ರಾಘು, ಬಿಲ್ ಗೇಟ್ಸ್ ಗೊತ್ತಾ, ಅರ್ಧಕ್ಕೆ ಕಾಲೇಜ್ ಬಿಟ್ಟ, ಮೈಕ್ರೋಸಾಫ್ಟ್ ಕಟ್ಟಿದ, ಮಾರ್ಕ್ ಜುಕರ್ಬರ್ಗ್ ಅರ್ಧಕ್ಕೆ ಓದ್ಬಿಟ್ಟ, ಫೇಸ್ಬುಕ್ ಕಟ್ಟಿದ. ನಂದೆ ಕರೆಕ್ಟ್ ಅದ ಹೇಳೋದು ನೀನು. ಆದರೆ ಬಿಲ್ ಗೇಟ್ಸು ಮಾರ್ಕ್ ಜುಕರ್ಬರ್ಗ್ ಏನಿದಾರಲ್ಲ ಅವರು ಹಾರ್ವರ್ಡ್ ಡ್ರಾಪ್ಔಟ್ಸು. ನೀನು ಹನುಮಂತಪ್ಪ ನಿಂಗಮ್ಮ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ನನಗನ್ನಿಸ್ತು ಇದು ಸಮಸ್ಯೆ ಯಾರ್ದಲ್ಲ, ಇದು ಇಂಜಿನಿಯರ್ಗಳದ್ದು, ಬೇರೆ ಯಾರಿಗೂ ಇಲ್ಲ ರೀ. ಒಟ್ಟು ಏನು ಮಾಡ್ತದೆ ಜಗತ್ತು ಅದು ತಾವು ಮಾಡ್ಬೇಕು. ಇಮಿಡಿಯೇಟ್ಲಿ ಏನು ಟ್ರೆಂಡ್ ಆಗ್ತದೆ ಅದನ್ನು ಮಾಡಬೇಕು. ಅದು ಎನ್ಫೀಲ್ಡ್ ಹಾಕ್ಕೊಂಡು ಇದಕ್ಕೆ ಹೊಂಟ್ಬಿಡೋದು ಲದಾಖಿ ಸರ್ರಂದು. ಮತ್ತೆ ತಾನು ಹೋಗಿದ್ದು ಮಂದಿಗೆ ಗೊತ್ತಾಗಬೇಕಲ್ಲ, 1 ವರ್ಷದ ತನಕ ದಾರ ಕಟ್ಕೊಂಡು ಅಡ್ಡಾಡೋದು ಅದಕ್ಕೆ ಗಾಡಿಗೆ. ಯಾಕೆ ಹೊಂಟಿದ್ದಲ್ಲ ಲದಾಖಿಗೆ ಅಂದರೆ ನನ್ನನ್ನು ನಾನು ಹುಡ್ಕೊಳಕ್ಕೆ ಹೊಂಟೀನಿ. ನಾನು ಯಾರಂತ ನನಗೆ ಅರ್ಥ ಆಗ್ಬೇಕಾ, ನೀನು ಬಗಲಾಗಿದ್ದ ಒಂದು ದೋಸ್ತಿ ಕೇಳ್ತಾನೆ ಕ್ಲಿಯರ್. ನೀವು ಇದು ಇವ್ರಿಗೆ ಅಷ್ಟೇ ಇರೋದ್ರಿ. ನೀವು ಇಂಜಿನಿಯರ್ಸಿಗೆ ಅಷ್ಟೇ ಈ ಐಡೆಂಟಿಟಿ ಕ್ರೈಸಿಸು. ಸರ್ಕಾರಿ ನೌಕರಿಗೆ ಯಾವತ್ತೂ ಐಡೆಂಟಿಟಿ ಕ್ರೈಸಿಸ್ ಇರಲ್ಲ. ಅವ ಯಾವತ್ತೂ ಇದು ಬಂಜಿ ಜಂಪಿಂಗ್ ಮಾಡಬೇಕು, ಟಮಾಟಿನಾಗ ಹೋಗ್ಬೇಕು, ಸ್ಕೈ ಡೈವಿಂಗ್ ಮಾಡಬೇಕಿಲ್ಲ. ಅವ್ನು ಹೋಗೋದಕ್ಕೆ ಅವ್ನು ಕ್ಲಿಯರ್ ಕಟ್ಟದ, ಅವ್ನು ತಿರುಪತಿಗೆ ಹೋಗ್ತಾನೆ ಮನೆಯವ್ರ ಜೊತೆ. ಇವು ಮತ್ತೆಲ್ಲ ಮಾಡ್ತಾವಂತಂದು ಅಲ್ಲಿ ಬಂಜಿ ಜಂಪಿಂಗ್ ಸ್ಕೈ ಡೈವಿಂಗ್ ಮಾಡಿ ಪ್ರತಿ ಸರ್ ನನಗೆ ಪಕ್ಕ ಅದ, ಪ್ರತಿಯೊಬ್ಬನು ಸ್ಕೈ ಡೈವಿಂಗ್ ಮಾಡೋ ಮುಂದೆ ದೇವ್ರು ಇದೊಂದು ಸರ್ ಉಳಿಸ್ಬಿಡಪ್ಪ, ಇನ್ನೊಂದು ಸರ್ ಬರಲ್ಲ. ಈ ಇಂಜಿನಿಯರ್ಸಿಗೆ ಇದು ಯಾವಾಗ ಶುರು ಆಗ್ತದೆ ಐಡೆಂಟಿಟಿ ಕ್ರೈಸಿಸ್ ಅಂತ ನೀವು ಗುರುತಿಸ್ಬೇಕಂತಂದರೆ ಅವ್ರ ಕೈ DSLR ಕ್ಯಾಮ್ರಾ ಬಂತಂದ್ರೆ ಶುರು ಆತಂತ ಅರ್ಥ. DSLR ಕ್ಯಾಮ್ರಾ ಫ್ರೆಂಡ್ ಹಾಕ್ಯಾನ ಮೊನ್ನೆ, ಫೋಟೋಗ್ರಫಿ ಈಸ್ ಲೈಫ್ ಅಂತ. ನಾ ಕೇಳಿದೆ ಯಾವತ್ತಿಂದ, 3 ದಿವಸದಿಂದ. ಕ್ಯಾಮ್ರಾ ತೊಗೊಂಡ್ಬಿಡೋದು, ಫಸ್ಟ್ ವಾರ ಫುಲ್ ಬನ್ನೇರ್ಘಟ್ಟಾಗ ಹೋಗಿ ಪ್ರಾಣಿಗಳ ಜೀವ ತಿಂದು ಫೋಟೋ ತಗೊಂಡ್ಬಂದ್ಬಿಡೋದು. 2ನೇ ವಾರ KR ಮಾರ್ಕೆಟಿಗೆ ಹೋಗಿ ಬಡವ್ರ ಜೀವ ತಿಂದು ಅವ್ರ ಫೋಟೋ ತಗೊಂಬರೋದು. 3ನೇ ವಾರ ಅಪ್ಪ ಅಮ್ಮನ ಜೊತೆ ಮಂತ್ರಾಲಯಕ್ಕೆ ಹೋಗಿ ಫೋಟೋ ತೆಗಿಯೋದು ಅವ್ರದ್ದು ಮುಂದಿಸಿ. 4ನೇ ವಾರ ಅಕ್ಕನ ಮಗಂದು ಬರ್ತಡೆ. 5ನೇ ವಾರ ಬೀರೋ ಮೇಲೆ ಧೂಳು ತಿನ್ಕೋತ ಅದು ಕ್ಯಾಮ್ರಾ ಮುಗೀತಲ್ಲಿ. ಮತ್ತು ಇವ್ರು ಆ ಫೋಟೋ ತೆಗೆಯೋದಕ್ಕೆ ಅದಕ್ಕೆ ಮತ್ತೆ ಟೈಮ್ಸ್ ನ್ಯೂ ರೋಮನ್ ಫಾಂಟ್ ಒಳಗೆ ಹಾಕಿರ್ತಾರೆ ಹೆಸರು, ಶ್ರವಣ್ ನಾರಾಯಣ್ ಐತಾಳ್ ಫೋಟೋಗ್ರಫಿ ಅಂತ. ನೀ ತೆಗೆಯೋದು ಹುಣಸೆಹಣ್ಣು ನಿಂಬೆಹಣ್ಣಿನ ಗಿಡದ ಫೋಟೋ, ಅದನ್ನು ಯಾವನು ಕದೀತಿದ್ದಾನೆ? ಹೌದಿಲ್ಲ? ಮಜಾ ಅದ. ಈ ಇದನ್ನ ನೋಡ್ತಿದ್ದಾಗೆಲ್ಲ ನನಗೆ ಅನಿಸ್ತದೆ, ಯಾಕೆ ಇವರು ಇದೆಲ್ಲ ಹೆಂಗೆ ಬರ್ತದ ಅಂತಂದ ನನಗೆ ಗೊತ್ತಾಯ್ತು. ಏನಂದರೆ ಈ ಕೆಲವು ಮಕ್ಕಳು ಇರ್ತಾವೆ, ಬೆಳೆಯುವ ಸರಿ ಮೊಳಕೆಯಲ್ಲಿ ಕೇಳಿಯೋದಿಲ್ಲ. ಈ ಕೆಲವು ಮಕ್ಕಳು ಇರ್ತಾವೆ, ಏನು ಮಾಡ್ತಿರ್ತಾವ, ಮಂಡುಗುದ್ಲಿ ಅಂತೀವಿ ನಾವು ಕಡೆ. ಒಂದು ತೊಗೊಂಡು ಯಾವುದೋ ಕ್ರಿಕೆಟ್ ಬ್ಯಾಟು ಬಸ್ ತೊಗೊಂಡು ಆಟ ಆಡ್ತಿರ್ತದೆ. ಅದು ಅವನಲ್ಲಿ ಆಟ ಆಡಕತ್ತಾರಂತ ಇನ್ನೊಂದು ಯಾವುದೋ ಆಟ ಸಾಮಾನು ಬಿದ್ದಿರ್ತದಲ್ಲ, ನಾವು ಅದು ತೊಗೊಂಡ ತಕ್ಷಣ ನನಗೆ ಅದು ಬೇಕು ಅಂತ ಬರ್ತದೆ. ಇವ ಹಾಳಾಗಂತಂದು ಇದು ಕೊಟ್ಟು ನಾವು ಯಾವುದೋ ಎತ್ಕೊಂಡ ತಕ್ಷಣ ನನಗೆ ಬೇಕಪ್ಪ ಅಂತಂದು. ಇವ ಹುಡ್ರ ಮುಂದೆ ದೊಡ್ಡವ್ರಾಗ ಇಂಜಿನಿಯರ್ ಆಗೋದು. ನಾವು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ವಾ, ಬಂದ್ಬಿಟ್ರೆ ನಾವು ಮಾಡ್ತೀವಿ ಅಂತಂದು. ಇವು ನಮ್ದ್ರಾಗ 6 ಮಂದಿ 4 ಮಂದಿ ಇಂಜಿನಿಯರ್ಸ್ ಅವು. ಇವು ಒಟ್ಟು ಎಲ್ಲ ಮಾಡು. ನಾ ಕರೆ ಹೇಳ್ರಿ, ಅಣ್ಣಾ ಹಜಾರೆದು
ಅಣ್ಣ ಹಜಾರೆ ಬಂದು ಬಂದ ತಕ್ಷಣ ಸ್ವಲ್ಪ ಮಂದಿ ನಾನು ಅಣ್ಣ ಅಂದು. ಇವು ಇಂಜಿನಿಯರ್ ಕೂತಿದ್ವು, ನಾನು ಅಣ್ಣ 2 ದಿವಸ ಏನು ಅಣ್ಣ ಹಜಾರೆ. ಆಮೇಲೆ ಅಣ್ಣ ಹಜಾರೆ 2 ದಿವಸ ಆದ್ಮೇಲೆ ಹಿಂತಿರುಗಿ ನೋಡ್ತಾರೆ, ಒಬ್ರು ಇಲ್ಲ. ಎಲ್ಲಾರಂದ್ರೆ ಯಾವುದೋ ಮ್ಯಾರಥಾನ್ ಓಡ್ತಿರ್ತದಲ್ಲ, ಅಲ್ಲಿ ನಾನು ಓಡ್ತೀನಿ. ನನ್ನ ಫ್ರೆಂಡ್ ಒಬ್ಬವ ಅಂದರೆ ಮೊನ್ನೆ ಏನು ಮಾಡ್ದ, ಡೆಕತ್ಲಾನ್ಗೆ ಹೋಗಿ ರನ್ನಿಂಗ್ ಶೂಸು, ಟ್ರ್ಯಾಕು, ಟೀ ಶರ್ಟು ಎಲ್ಲ ಒಂದು 4-5 ಸಾವಿರ ರೂಪಾಯಿ ತೊಗೊಂಬಂದಾನ. ನಾ ಕೇಳಿದೆ ಎದಕ್ಕೆ ತಂದಲೆ ಅಂತಂದು. ಅವಂದ ಮ್ಯಾರಥಾನ್ ಓಡ್ಲಕತ್ತೀನಿ ನಾಳೆ ಅಂತಂದು. ನಾಂದೆ ಎದಕ್ಕೆ ಓಡ್ತಿ ಅಂತ. ಅವಂದ ಗಿಡ ಬೆಳೆಸಕ್ಕ. ಅಲ್ಲ, ನೀ ಓಡಿದ್ರೆ ಗಿಡ ಹೆಂಗೆ ಬೆಳೀತದಲ್ಲ? ಗಿಡಕ್ಕೆ ಇವು ಅರ್ಥ ಆಗೋದಿಲ್ಲ. ಇವನು ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಇದಾನ್ರಿ, ಫಿಟ್ನೆಸ್ ಫ್ರೀಕ್. ನಮ್ಮ ದೋಸ್ತ ಅವ ಬೆಳಗ್ಗೆ 8 ಫೀಟ್, ರಾತ್ರಿ ಕುಡಿದು ಮಕ್ಕೊಂಬಿಡೋದು. ನಾ ಹೇಳಿದ್ರೆ ನೀ ಹೆಂಗೆ ಇವನು ಮೊನ್ನೆ ಏನು ಮಾಡೋಣ, ನನಗೆ ಇನ್ನೊಂದು ನೆನಪಾದ. ಮೊನ್ನೆ ಏನು ಮಾಡೋಣ, ಫೇಸ್ಬುಕ್ಕಾಗಿ ಕಳ್ಸ್ಯಾರ ನನಗೆ, ಬನ್ನಿ ಹುಲಿಯನ್ನು ಉಳಿಸೋಣ ಅಂತ. ನಾಂದೆ ಬರೋದಿಲ್ಲ ಅಂತ. ಎದಕ್ಕೆ ಬರೋದು? ಹುಲಿ ಅಂತ ದೊಡ್ಡದಿರ್ತದೆ ನೋಡ್ರಿ, ನಾನೇ ಉಳಿಸವ. ನಮ್ಮನ್ನು ನಾವು ಹುಲಿಯಿಂದ ಉಳಿಸ್ಕೇತೀವಿ ಅಂತ. ಅದಕ್ಕೆ ಅವ ಅಂದ, ನೀ ಜವಾಬ್ದಾರಿಯಿಂದ ನುಣಿಚ್ಕೊಳಕತ್ತಿದ್ದಿ, ನೀನೇನು ಮಾಡ್ಲಾಕತ್ತಿ ಪರಿಸರಕ್ಕ? ತಡಿ 1 ನಿಮಿಷ ತಡಿ ನಾ ಮಾಡ್ತೀನಿ ತಡಿ ಅಂತ ನೋಡಿದೆ. ಆ ಕಡೆ ಒಂದು ಪ್ಲಾಸ್ಟಿಕ್ ಬಾಟ್ಲ್ ಇತ್ತು. ಆ ಪ್ಲಾಸ್ಟಿಕ್ ಬಾಟ್ಲ್ ಎತ್ಕೊಂಡು ನೋ ಅಂದೆ. ಅದಕ್ಕೆ ಅವ ಅಂದ, ಏನು ಮಾಡಕತ್ತಿ ಅಂದ. ಸೇ ನೋ ಟು ಪ್ಲಾಸ್ಟಿಕ್, ಸೇವ್ ಡಾಲ್ಫಿನ್ಸ್. ಈ 4G ರೆವಲ್ಯೂಷನ್ ಆಯ್ತಲ್ಲ, ಸಡನ್ ಆಗಿ ಎಲ್ಲರ ಕೈಯಾಗ, ಭಾರತದ ಕೈಯಾಗ ಇಂಟರ್ನೆಟ್ ಬಂತು, 4G ಫೋನ್ಗಳು ಬಂದು ಇಷ್ಟು ಮಾಹಿತಿ ಹರಿದು ಬರ್ಲಾಗತ್ತದ ಅಂತಂದ್ರೆ ಎಲ್ಲರ ಹತ್ರ ಎಷ್ಟು ಮಾಹಿತಿ ಅದಂದ್ರೆ ಇದನ್ನ ನೋಡಿದಾಗ ಅನಿಸ್ತದ ನಮ್ಮ ಭಾರತ ಅದಲ್ಲ ಉಲ್ಟಾ ನಾರ್ತ್ ಕೊರಿಯಾ ಆಗ್ಲಿಕ್ಕತ್ತದ. ಉಲ್ಟಾ ನಾರ್ತ್ ಕೊರಿಯಾ ಹಂಗಂದ್ರೆ, ನೀವು ನಾರ್ತ್ ಕೊರಿಯಾದಾಗ ನೋಡ್ರಿ, ಅಲ್ಲಿ ಮಾಹಿತಿನೇ ಇಲ್ಲ. ಅಲ್ಲಿ ಏನು ಇರೋಬರ ಮಾಹಿತಿ ನೋಡಿ ಜನ ದಡ್ರ ಆಗ್ಬಿಟ್ರ. ಹೆಂಗಂತಂದ್ರೆ ಅವ ಕಿಮ್ ಜಾಂಗ್ ಉನ್ ಅದಲ್ಲ, ಅವ್ನು ದೇವ್ರನ್ನೋ ಲೆವೆಲಿಗೆ ನೋಡ್ತಾರೆ ಅವರು. ಇನ್ನೂ ಯಾವ್ದಂದ್ರೆ ಅವ್ರ ಅಪ್ಪ ಇದನ್ನಲ್ಲ, ಅವನ ಬಗ್ಗೆ ಹೆಂಗ ಪುರಾಣಗಳು ಅಂದ್ರೆ ಕಥೆಗಳು, ಅವನಿಗೆ ಟಾಯ್ಲೆಟ್ಗೆ ಹೋಗ್ತಿರ್ಲಿಲ್ಲ ಅಂತ ಆ ಲೆವೆಲ್ಗೆ ನಂಬ್ತಾರೆ. ಆದ್ರೆ ನಮ್ಮ ಭಾರತದಾಗ ಹೆಂಗಾಗ್ಬಿಟ್ಟದ, ಇಷ್ಟು ಮಾಹಿತಿ ಅದಂದ್ರೆ ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡಬೇಕು ಅಂತ ಜನಕ್ಕೆ ಗೊತ್ತಾಗ್ಬಲ್ತು. ಆದ್ರೆ ಕಾನ್ಫಿಡೆನ್ಸ್ ಮಾತ್ರ ಫುಲ್ ಅದ. ಯಾವ ಲೆವೆಲಿಗೆ ಕಾನ್ಫಿಡೆನ್ಸ್ ಅದಂದ್ರೆ, ನಾ ಮೀಡಿಯಾದಾಗಿದ್ದಾಗ ಕೋವಿಡ್ ಟೈಮ್ ಒಳಗ ಈ ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ ಕೋವಿಡ್ ಬಗ್ಗೆ ಕೇಳ್ತಿದ್ದೆ. ಅವಾಗ ಗೊತ್ತಾಯ್ತು ಈ ಡಾಕ್ಟರ್ಸ್ಗಳಿಗೆ ಕಾನ್ಫಿಡೆನ್ಸೇ ಇಲ್ಲ ಅಂತಂದು. ಮಾಹಿತಿನೇ ಇಲ್ಲ ಅವಕ್ಕ ಸರಿಯಾಗಿ. ಜನಕ್ಕೆ ನೋಡ್ರಿ ಗೂಗಲ್ ಸರ್ಚ್ ಮಾಡಿ ಎಷ್ಟು ಮಾಹಿತಿ ಇರ್ತದ, ಹೌದಾ? ಒಬ್ರು ಗೂಗಲ್ ನೋಡ್ಕೊಂಡು ನಮ್ಮ ಇವರು ಡಾಕ್ಟರ್ ಹತ್ರ ಹೋದ್ರಂತ, ಇದು ಕರವಂದ್ರ ನಡೆದಿದ್ದು. ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರ 5-6 ದಿವಸದಿಂದ ಕೆಮ್ಮದ, ಕೀಮೋಥೆರಪಿಗೆ ಎಷ್ಟು ಖರ್ಚಾಗ್ತದ್ರಿ ಅಂತ. ಡಾಕ್ಟರ್ ಅಲ್ಲೋ ಮರ ಕೆಮ್ಮಾಗ್ಯದ ಅಷ್ಟೇ ಅಂತಂದು. ಬಟ್ ನನಗೆ ಅನ್ಸಿದ್ದೇನಂದ್ರೆ, ಜನಕ್ಕೆ ಎಷ್ಟು ಇನ್ಫಾರ್ಮೇಶನ್ ಅದಂತಂದ್ರೆ ಮೊಬೈಲಾಗೆಲ್ಲ ಓದ್ಕೊಂಡು ನೀವು ನೋಡ್ರಿ, ಡಾಕ್ಟರ್ ಏನ ಕೇಳ್ರಿ, ನಾವು ಕೇಳ್ತಿದ್ವಿ ಎಲ್ಲ ಸರ್ ಅದೇನೋ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತ ಬಂದದಂತಲ್ರಿ ಔಷಧ, ವರ್ಕ್ ಆಗ್ತದೇನ್ರಿ ಅಂತ. ಅಂದ ತಕ್ಷಣ ಡಾಕ್ಟರ್ಸ್ ಹೇಳೋರು ಗೊತ್ತಿಲ್ಲ ಸರ್, ಅದೇನೋ ಟ್ರಯಲ್ ನಡೆದದ. ಅದೇ ಊರಾಗಿದ್ದವ್ರಿಗೆ ಕೇಳ್ರಿ, ಅದ್ರಾಗ ಎಸ್ಪೆಷಲಿ ಗಂಡಸರು ಕೇಳ್ರಿ, 100% ಕ್ಲಿಯರ್ ಕಟ್ ಗೊತ್ತಿರ್ತದ. ನಮ್ಮೂರಾಗ ಒಬ್ಬನ ಅಂಕಲ್ ಅನ್ನ ಫೋನ್ ಅಡಿಕ್ಟ್, ಅವನಿಗೆ ಅಂದೆ ಅದು ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತ ಬಂದದ, ಟೆಸ್ಟ್ ಮಾಡಕತ್ತಾರ ಅಂದ ತಕ್ಷಣ ಅವ ಅಂದ, ಅವೆಲ್ಲ ವರ್ಕ್ ಆಗಲ್ಲ, ಆಗದಿಲ್ಲ ಅಂಟಿಲ್ಲ ನಾನು. ಮತ್ತೇನು ವರ್ಕ್ ಆಗ್ತದ ಅಂದೆ. ಅವ ಅಂದ, ಬಲ್ಬಾ ಒಂದು ನಿಂಬೆಹಣ್ಣು ತಗೋ. ಏನು ನಿಂಬೆಹಣ್ಣು? ಒಂದು ನಿಂಬೆಹಣ್ಣು ತಗೋ. ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಹೋಗ್ತದೇನೋ ಅಂತಂದು ಅಂದ. ಹೋಗ್ತದೆ, 1 ದಿವಸದಾಗ ಹೋಗ್ತದೆ ನೋಡು ಕೋವಿಡ್ ಅಂತ. ನಾಂದೆ ಇನ್ನೊಂದು ಬೆಸ್ಟ್ ಐಡಿಯಾ ಅದ ನನ್ನ ಹತ್ರ. ಏನು? ನಿಂಬೆಹಣ್ಣು ಸಾರು ಮಾಡ್ಬೇಕ್ರಿ, ನಿಂಬೆಹಣ್ಣು ಸಾರು ಹಾಕೊಂಡು ಮಾಡಿ ಮೂಗ ಹಾಕೋಬೇಕ್ರಿ ಅಂತಂದ. ಅವಂದ ಜಲ್ದಿ ಹೋಗ್ತದೇನಂತ. ನಂದೆ ಹಾ ಜಲ್ದಿ ಹೋಗ್ತದ, ಕೋವಿಡ್ ಹೋಗ್ತದ, ನೀನು ಹೋಗ್ತಿದ್ ಮಗನೇ ಅಂತ. ಈ ಗಂಡಸರದು ಮೊಬೈಲ್ ಅಡಿಕ್ಷನ್ ನಾವು ಹೇಳ್ತೀವಲ್ಲ, ಹೊಸದೇನು ಕರಿವಲ್ರು ನಾವು, ಬರೀ ಸುಮ್ಮನೆ ಈ 4G 5G ಅಂತೀವಿ. ಇದ್ರಾಗ ನೋಡೋದೇನು ಮತ್ತೆ ಇವ್ರು ಇದ್ರೊಳಗ ಯೂಟ್ಯೂಬ್ ಒಳಗ ರಾತ್ರಿ ನಿಮ್ಮ ತಲೆದಿಂಬನ ಕೆಳಗಡೆ ಆಲೂಗಡ್ಡೆ ಇಟ್ಟರೆ ನಿಮ್ಮನ್ನು ಕೋಟ್ಯಾಧಿಪತಿ ಆಗೋದ್ರಿಂದ ಯಾರೂ ತಡೆಯಲಾಗೋದು ಅಂತ. ಇದನ್ನ ನೋಡಿ ಇವು ತಲೆಗೆಂಕ ಆಲೂಗಡ್ಡೆ ಇಟ್ಕೋತಾವ, ಕೋಟ್ಯಾಧಿಪತಿ ಆಗಲ್ಲ ಬೆಳಗಾಗೋದ್ರಾಗ. ಬರೀ ತಲೆಗೆಂ ತುಂಬ ಇರಿಬೆ ಆಗಿರ್ತಾವ ಅಷ್ಟೇ, ಹೌದಾ? ಇನ್ನು ಹೆಣ್ಮಕ್ಳ ವಿಷಯಕ್ಕೆ ಬಂದ್ರೆ, ಹೆಣ್ಮಕ್ಳು ಫೋನ್ ಅಡಿಕ್ಷನ್ದು, ಅವ್ರಿಗೂ ಪಾಪ ಈ ಫೋನ್ ಅಡಿಕ್ಷನ್ ಇಂದ ಪ್ರೆಷರ್ ಜಾಸ್ತಿ ಆಗ್ಲಿಕ್ಕತ್ತದ, ಜೀವನ ಸರಳ ಆಗ್ವಲ್ತ ಅವ್ರದ್ದು.
ಯಾಕಂತಂದು ನೋಡ್ರಿ ನೀವು, ಅವ್ರ ಪಾಪ ಹಿಂಗೆ ಲಾಗಿನ್ ಆದ ತಕ್ಷಣ ಅವರಿಗೆ ಚಾಲೆಂಜ್ಗಳು ಬಂದ್ಬಿಡ್ತಾವೆ, ಸೋಷಿಯಲ್ ಮೀಡಿಯಾ ಚಾಲೆಂಜ್ಗಳು ಫುಲ್ಲ. ಸೀರೆ ಚಾಲೆಂಜ್ ಅಂತ ಶುರುವಾಗಿತ್ತು ಕೋವಿಡ್ ಟೈಮಾಗ, ಅಡುಗೆ ಚಾಲೆಂಜ್ ಅಂತ. ಸೀರೆ ಅಂದರೆ ಇವತ್ತು ಈ ಕಲರ್ ಸೀರೆ ಉಟ್ಕೊಂಡು ಎಲ್ಲರೂ ಫೋಟೋ ಹಾಕಬೇಕು, ಅಡುಗೆ ಚಾಲೆಂಜು, ಹಿಂಗೆ. ಹೆಣ್ಮಕ್ಳಿಗೆ ಇನ್ನೊಂದು ಲಾಸ್ಟ್ ಇಯರ್ ಪ್ರೆಷರ್ ಕ್ರಿಯೇಟ್ ಆಗಿತ್ತು, ಯಾವುದು ಅಂದರೆ ಹೇರ್ ಕಟ್ ಚಾಲೆಂಜ್ ಅಂತ. ಏನು ಹೇರ್ ಕಟ್ ಚಾಲೆಂಜ್ ಅಂದರೆ ನಿಮ್ಮ ಅವರವರ ಗಂಡಂದ್ರಿಗೆ ಹೇರ್ ಕಟ್ ಮಾಡ್ಬೇಕದು. ಅದು ಹೆಂಗೆ ಶುರುವಾತಂದ್ರೆ ಅವ ವಿರಾಟ್ ಕೊಹ್ಲಿ ಅನ್ನಲ್ಲ, ನಮ್ಮ ವಿರಾಟ್ ಕೊಹ್ಲಿ ಒಂದು ದಿವ್ಸ ಏನು ಮಾಡಿದ, ಹೆಂಡತಿ ತನ್ನ ಕಟಿಂಗ್ ಮಾಡಿದ್ದು ಫೋಟೋ ಹಾಕಿಬಿಟ್ರೆ ಟ್ವಿಟರ್ ಹಾಕಿ ಬೆಸ್ಟ್ ವೈಫ್ ಇನ್ ದ ವರ್ಲ್ಡ್ ಅಂತಂದು ಹಾಕಿದ, ಕಟಿಂಗ್ ಮಾಡೋಣ ಅಂತಂದು. ಅದನ್ನ ಹಾಕಿನೇ ಹಾಕ್ಸಿರ್ತಾಳೆ ಆಬ್ವಿಯಸ್ಲಿ, ಬಟ್ ಹಂಗೆ ಹಾಕಿದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ಪ್ರೆಷರ್ ಕ್ರಿಯೇಟ್ ಆಯ್ತು ಫುಲ್. ಈಗ ತಾವು ಬೆಸ್ಟ್ ವೈಫ್ ಇನ್ ದ ವರ್ಲ್ಡ್ ಅನ್ಸ್ಕೋಬೇಕಲ್ಲ, ಅದಕ್ಕೆ ಗಂಡಂದ್ರೆ ಹಿಡಿದು ಹೇರ್ ಕಟ್ ಮಾಡಿದ್ವು. ಪಾಪ ಎಷ್ಟು ಗಂಡಸ್ರು ಕಿವಿ ಕಣ್ಣು ಹೋದ್ವೇನು ಆ ಟೈಮಾಗ. ಇನ್ನೊಂದೇನು ಶುರುವಾಗ್ಯದ ಅಂತಂದ್ರೆ, ಈಗ ಸೋಷಿಯಲ್ ಮೀಡಿಯಾದಾಗ ಬರೀ ಹೆಣ್ಮಕ್ಳು ಗಂಡಸ್ ಮಕ್ಕಳಿಗೆ ಒಂದು ಪ್ರೆಷರ್ ಏನು ಅಂತಂದ್ರೆ, ನೀವು ಓಪನ್ ಮಾಡಿದ ತಕ್ಷಣ ನಾನೇನು ಜೀವನದಾಗ ಮಾಡೇ ಇಲ್ಲಲ್ಲಪ್ಪ ಅನಿಸ್ತು. ಯಾಕಂತಂದ್ರೆ ಓಪನ್ ಮಾಡಿದ ತಕ್ಷಣ ನೀವು ಸಾಯುವ ಮುನ್ನ ಮಾಡಲೇಬೇಕಾದ 10 ಕೆಲಸಗಳು, ಓದಲೇಬೇಕಾದ 5 ಪುಸ್ತಕಗಳು ಇಂಥವೇ ಇರ್ತಾವೆ. ನೀವು ಅದು ಓಪನ್ ಮಾಡಿ ನೋಡಿದ್ರೆ ಒಂದು ಮಾಡಿರಲ್ಲ ನೀವು. ನಾನು ನೋಡ್ತೀನಿ, ಮೊನ್ನೆ ಓಪನ್ ಮಾಡಿ ನೋಡ್ತೀನಿ, ನೀವು ಸಾಯುವ ಮುನ್ನ ಮಾಡಲೇಬೇಕಾದ 3 ಕೆಲಸಗಳು ಅಂತಿದ್ವು. ಯಾವುದು ಅಂತಂದು ನೋಡಿದ್ರೆ, ಒಂದು ಬಂಜಿ ಜಂಪಿಂಗ್ ಅಂತ್ರಿ. ಬಂಜಿ ಜಂಪಿಂಗ್ ಅಂದ್ರೆ ಕಾಲಿಗೆ ಹಗ್ಗ ಕಟ್ಟಿ ಕೆಳಗೆ ದಬ್ತಾನವ. ಇನ್ನೊಂದು ಸ್ಕೂಬಾ ಡೈವಿಂಗ್, ಸಿಲಿಂಡರ್ ಕಟ್ಟಿ ನೀರಾಗ ದಬ್ತಾನವ. ಇನ್ನೊಂದು ಸ್ಕೈ ಡೈವಿಂಗ್, ಪ್ಯಾರಾಚೂಟ್ ಕಟ್ಟಿ ಮೇಲಿಂದ ದಬ್ತಾನವ. ಎಲ್ಲ ದಬ್ಬವರೇ. ನಾನು ಅನ್ಕೊಂಡೆ ಇವು ಸಾಯುವ ಮುನ್ನ ಮಾಡಬೇಕಾದ ಕೆಲಸಗಳಲ್ಲ, ಸಾಯಲು ಮಾಡಬೇಕಾದ ಕೆಲಸಗಳು. ಇದನ್ನ ನೋಡಕತ್ತೀನಿ, ನನ್ನ ಫ್ರೆಂಡ್ ಅವನು ಮೊಬೈಲ್ ಅಡಿಕ್ಟ್, ಅವನು ಬಂದು ಅದನ್ನ ನೋಡಿ ಅಂದ, ನಾನು ಅನ್ಕೊಂಡಿನಿ ಸಾಯೋದಕ್ಕಿಂತ ಮುಂಚೆ ಒಂದ್ಸಲ ಮೌಂಟ್ ಎವರೆಸ್ಟ್ ಏರ್ಬೇಕಂತಂದು ಈಗ ಏರ್ಬಿಡ್ತೀನಿ ವರ್ಷ ಅಂತಂದು. ನಾನ್ದೆ ಅಲ್ಲೋ ಮಾರ, ಮೌಂಟ್ ಎವರೆಸ್ಟ್ ಅಂದ್ರೆ ಏನು ಈಸಿನಾ, ಎಷ್ಟು ದೊಡ್ಡದಿರ್ತದ. ಅದಕ್ಕವ ಅಂದ, ಇಂಥ ವೇಸ್ ನೋಡಿಲ್ಲ ನಮ್ಮೂರಾಗ ಅಂತಂದು ಅವನು. ಬಟ್ ಯಾಕೆ ಡಿಸ್ಕರೇಜ್ ಮಾಡ್ಬೇಕು, ಒಬ್ರೊಬ್ರಿಗೆ ಇಂಟ್ರೆಸ್ಟ್ ಇರ್ತದೆ ಹೈಕಿಂಗ್ ಮಾಡಬೇಕು, ಟ್ರೆಕ್ಕಿಂಗ್ ಮಾಡಬೇಕು ಅಂತ. ನಾನು ಅದಕ್ಕೆ ಅವನಿಗೆ ಪ್ರೋತ್ಸಾಹ ಕೊಡೋಣ ಅಂತ, ಆಯ್ತಪ್ಪ ಮೌಂಟ್ ಎವರೆಸ್ಟ್ ಸರಿ ನಿನಗೆ ಮನ್ಸದಂದ್ರೆ, ಆದರೆ ಇಷ್ಟಾಗಿ ಎದುರು ಬಿಡಕತ್ತೀಯೋ ತಮ್ಮ ಅಂತಂದೆ. ಅದಕ್ಕೆ ಅವ ಅಂದ, ಏನಲ್ಲಣ್ಣ ಅದು 2nd ಫ್ಲೋರಾಗ ಬಟ್ಟೆ ಹಾಕಿ ಬಂದಿದ್ನಲ್ಲ ಇನ್ನು ಮಕ್ಕಳು ಫೋನ್ ಅಡಿಕ್ಷನ್ ನೋಡ್ಬೇಕ್ರಿ ನೀವು. ಮಕ್ಕಳು ಫೋನ್ ಹೆಂಗಾಗ್ಬಿಡೋದಂದ್ರೆ, ಮೊನ್ನೆ ನಮ್ಮ ಈ ಅಕ್ಕನ ಮಗ ಬಂದಂದ, ನಾನು ಫೋನ್ ನೋಡಿ ಅಂದ, ಇದೆಲ್ಲ ಏನು ಫೋನ್, ಐಫೋನ್ ತೊಗೋಬೇಕು, 70,000 ರೂಪಾಯಿದು ಮಸ್ತ್ ಬಂದದ ನೋಡಿ, ಐಫೋನ್ ತೊಗೋ ಅಂದ. ನಾನ್ದೆ ಅಲ್ಲೋ ಐಫೋನ್ ತೊಗೊಂಡ್ರೆ ಏನಿರ್ತದಲ್ಲ, ಬರೀ ಫೋನ್ ಕಾಲ್ ಮಾಡೋದು ಅದಕ್ಕಲ್ಲ. ಹೈ ಡೆಫಿನಿಷನ್ ಹೆಂಗಿರ್ತದೆ ಗೊತ್ತೇನು, ಪಿಕ್ಚರ್ ಸೆಲ್ಫಿ ಎಷ್ಟು ಮಸ್ತ್ ಬರ್ತಾವೆ ಗೊತ್ತೇನು ಅದ್ರಾಗ ಅಂತಂದ. ಸೆಲ್ಫಿ ನಾನು ತೊಗೊಂಡೆ, ಅವ್ನು ಹೇಳೋದು ಕೇಳಿ ಫೋಟೋ ತಗೊಂಡು ನೋಡಿದೆ. ಅದಾದ್ಮೇಲೆ ಗೊತ್ತಾಯ್ತು, ಯಾವಾಗಲೂ ಹೈ ಡೆಫಿನಿಷನ್ ತೊಗೋಬಾರ್ದ್ರಿ ಕ್ಯಾಮ್ರಾ ಫೋನ್. ಯಾಕಂತಂದ್ರೆ ನಾವೆಷ್ಟು ಅಸಹ್ಯ ಇದ್ದೀವಿ ಅಂತ ಹೈ ಡೆಫಿನಿಷನ್ ಕಾಣಿಸ್ತದ. ಈಗಿನ್ನೊಂದು ಭಾರಿ ಟ್ರೆಂಡ್ ಹವಾ ಎದ್ದು ಬಿಡೋದು ಬೆಂಗಳೂರ್ದು. ಏನು ಟ್ರೆಂಡು, ಹಳ್ಳಿದೀಗೆಲ್ಲ ಬರೀ ಹಳ್ಳಿ ಫೀಲಿಂಗ್ ಎಲ್ಲರಿಗೆ. ಹಳ್ಳಿ ತಿಂಡಿ, ಹಳ್ಳಿ ಊಟ, ಹಳ್ಳಿ ಮನೆ, ಗ್ರಾಮೀಣ ಭೋಜನ, ಗ್ರಾಮೀಣ ಆಹಾರ, ಮಿಲೆಟ್ಸ್ ಊಟ. ಯಾವ ಲೆವೆಲ್ಗೆ ಅಂದ್ರೆ, ಮೊನ್ನೆ ಒಂದು ಮಾಲಿಗೆ ಹೋಗಿನ್ರಿ, ಒಳಗೆ ಗುಡಿಸಲು ಕಟ್ಟಾರ, ಅದಕ್ಕೆ ಮತ್ತೆ 100 ರೂಪಾಯಿ ಟಿಕೆಟ್ ಇಟ್ಟಾರ. ಇವರು ಮಕ್ಕಳಿಗೆ ಹಳ್ಳಿ ಪರಿಚಯ ಆಗಲಿ ಅಂತ ಅದ್ರೊಳಗೆ ಕರ್ಕೊಂಡು ಹೊಂಟ್ರ. ನಾಂದೆ ನೋಡ್ತಮ್ಮ, ಫಸ್ಟ್ ಆಫ್ ಆಲ್ ಅಲ್ಲೊಂದು ಗುಡಿಸಲಿತ್ತು, ಅದನ್ನ ಕೆಡಿಯು ಮಾಲ್ ಕಟ್ಟಿ ಅದ್ರೊಳಗೆ ಒಂದು ಗುಡಿಸಲಿಟ್ಟು ನಮ್ಮ ರಾಯಚೂರಿನ ಹಾಟ್ ಹುಡುಗ ರಾಘವೇಂದ್ರ ಆಚಾರ್ಯ, ಪ್ಲೀಸ್ ವೆಲ್ಕಮ್. ಹಾಂ ನಮಸ್ಕಾರ. ಇವ ರಾಯಚೂರಿನ ಹಾಟ್ ಹುಡುಗ ಅಂತ ಯಾಕಂದ ಅಂತ ನನಗೆ ಗೊತ್ತದ, ನಮ್ಮ ಕಡೆ ಬಿಸಿಲು ಭಾಳಲ್ಲ. ನಮ್ಮದು ನಾನು ಹೇಳ್ದಂಗೆ ಅವ್ರು ರಾಯಚೂರು, ನಮ್ಮದು ರಾಯಚೂರು ಅಂದ ತಕ್ಷಣ ನಿಮಗೆಲ್ಲ ಎಸ್ಪೆಷಲಿ ಇಲ್ಲಿಯವ್ರಿಗೆ ಏನು ರೀ ಶೆಕೆ ಶುರು ಆಗ್ಬಿಡ್ತದೆ. ಅಯ್ಯೋ ಎಷ್ಟು ಬಿಸಿಲಪ್ಪ ಅಲ್ಲೆಲ್ಲ ಹೆಂಗಿರ್ತೀರಿ, ಶೆಕೆ ಶುರು ಆಗ್ಬಿಡ್ತದೆ. ನಾನು ಮೀಡಿಯಾದಾಗಿದ್ದೀನಿ, ಮೀಡಿಯಾದೊಳಗೂ ಹಾಗೆ. ಏನು ಸಾಂಸ್ಕೃತಿಕ ನಗರಿ ಮೈಸೂರು, ಸಕ್ಕರೆ ನಾಡು ಮಂಡ್ಯ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ, ಬುದ್ಧಿವಂತರ ಜಿಲ್ಲೆ ಉಡುಪಿ, ನಮ್ಮದು ಬಿಸಿಲೂರು ರಾಯಚೂರು ಅಂತ. ಹಿಂಗಂದ ತಕ್ಷಣ ನನಗೆ ಸಿಟ್ಟು ಬರೋದು, ಏನೇ ರಾಯಚೂರು ಅಂದ್ರೆ ಬರೀ ಬಿಸಿಲಷ್ಟೇ ಏನು ಅಂತಂದು. ಬಿಸಿಲಷ್ಟೇ ಏನು, ಇಂಡಿಯಾಸ್ ಓನ್ಲಿ ಆ್ಯಕ್ಟಿವ್ ಗೋಲ್ಡ್ ಮೈನ್, ಹಟ್ಟಿ ಗೋಲ್ಡ್ ಮೈನು, ಚಿನ್ನದ ಗಣಿ ನಮ್ಮೂರಾಗದ. ರಾಜ್ಯಕ್ಕೆ 40% ಕರೆಂಟು ನಾವೇ ಕೊಡ್ತೀವಿ. ವಿಜಯನಗರ ರಾಜರು, ಬಹಮನಿ ಸುಲ್ತಾನರು, ಬಿಜಾಪುರ ಸುಲ್ತಾನರು ನಮ್ಮ ಊರ ಸಲುವಾಗಿ ಹೋರಾಡ್ರ. ಅದಕ್ಕೆ ನಮ್ಮ ಫ್ರೆಂಡ್ ಕೇಳಿದ, ಹೌದ್ಲೇ ದೋಸ್ತ ಎಷ್ಟು ಊರು ಅಂತ ಹೇಳ್ತೀಯಲ್ಲ, ಮತ್ತೆ ಯಾಕೆ ಊರಿಗೆ ಜಾಸ್ತಿ ಹೋಗಲ್ಲ ನೀನು ಅಂತ. ನಾಂದೇ ಬಿಸಿಲು ಭಾಳದಲ್ಲಿ ಅಲ್ಲಿ.
ಯಾವ ಮಟ್ಟಕ್ಕೆ ಬಿಸಿಲು, ನಾವಿಲ್ಲಿ ಬಂದು 10-15 ವರ್ಷ ಆಗ್ಬಿಡೋದೇನ್ರಿ, ನಮ್ಮ ಕಡೆಯವರೆಲ್ಲರೂ ಬಂದು ಅಭ್ಯಾಸ ಆಗ್ಬಿಡೋದು ಇಲ್ಲಿ ಕ್ಲೈಮೇಟು. ಊರಿಗೆ ಹೋಗಿ ಬಿಸಿಲು ಇಲ್ಲ ತಡ್ಕೊಳಕ್ಕಾಗಲ್ಲ ಅಂತಂದು ಹೊರಗೆ ಮಂದಿಗೆ ಸೊಕ್ಕ ಬಂದದ ಅಂತಾರೆ. ಅದಕ್ಕೆ ಯಾರು ತಂಟೆ ಬೇಡ ಅಂತ ಊರಿಗೆ ಹೋದರೆ ಯಾರಿಗೆ ಕಾಣಿಸ್ಲಾರ್ದಂಗೆ ಮನೆಗೆ ಇದ್ಬಿಡ್ತೀವಿ. ಮನೆಯಾಗಿದ್ದರೂ ಬಿಸಿಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ ನಮಗೆ. ಗಾಡಿ ಎಲ್ಲ ಎಷ್ಟು ಬಿಸಿ ಆಗ್ಬಿಟ್ಟಿರ್ತಾವೆ ಅಂದ್ರೆ ಕಾದು, ಅವು ಹ್ಯಾಂಗರ್ಗೆ ಹಾಕಿದ್ದು ಪ್ಯಾಂಟ್ ಶರ್ಟ್ ತಮ್ಮಷ್ಟಾವೇ ಇಸ್ತ್ರಿ ಆಗ್ಬಿಟ್ಟಿರ್ತವೆ. ಇಂಥ ಬಿಸಿಲಾಗ ಮೊನ್ನೆ ನೋಡ್ತೀನಿ ಒಬ್ಬ ಆ ರೋಡಾಗ 11 ಗಂಟೆಗೆ ಸೀಟಿ ಹೊಡ್ಕೊಂಡು ಹೊಂಟನ್ರಿ. ನಾ ಕೇಳಿದೆ, ದೋಸ್ತ ಎಲ್ಲಿಗೆ ಹೊಂಟಿದೆ ಅಂತಂದು. ಅವಂದ ಅಣ್ಣ ಚಾ ಕುಡಿಯಕ್ಕೆ ಹೊಂಟೀನಿ ಬರ್ತಿದೆ ಅಂತಂದು. ನಾಳದಲ್ಲಿ ಬಿಸಿಲು ನೋಡು, ಈ ಬಿಸಿಲಾಗ ಚಾ ಕುಡಿತ್ಯಾ ಅಂತ ತಕ್ಷಣ ಅವ ಬಿಸಿಲ ಎಲ್ಲದು ಬಿಸಿಲು. ನನಗೆ ಅವಾಗ ನೆನಪಾತು, ನಮ್ಮೂರು ಹುಡ್ರಿ 40 ಡಿಗ್ರಿ ಎಲ್ಲ ಸುಮ್ಮನೆ ವಾರ್ಮಪ್ ಇದ್ದಂಗೆ ರೀ. ಈ ನರಕದಾಗ ಶಿಕ್ಷೆ ಅಂತ ಕೇಳಿರ್ಬೋದು. ಗರುಡ ಪುರಾಣ ಪ್ರಕಾರ ನರಕದಾಗ ಬೇರೆ ಬೇರೆ ಶಿಕ್ಷೆ ಅವ. ಕ್ರಿಮಿ ಭೋಜನಂ ಅಂತದ, ಅದರ ಒಂದು ಭಾಳ ಡೇಂಜರಸ್ ಅದ ಕುಂಬಿಪಾಕಂ ಅಂತ ಕೇಳಿದ್ರೇನು. ಕುಂಬಿಪಾಕಂ ಅಂದ್ರೆ ಕೊತ ಎದೆಯೋ ಕುದಿಯೋ ಎಣ್ಣೆಯಲ್ಲಿ ಹಾಕಿ ಮಿರ್ಚಿ ಬಜ್ಜಿ ಕರ್ದಂಗೆ ಕರೀತಾರೆ ಮನುಷ್ಯರು. ಅದ್ರಾಗ ಈ ಮಗನ್ನೇನ ತೊಗೊಂಡೋಗಿ ಅದ್ರಾಗ ಹಾಕಿದ್ರೆ ತನ್ನನ್ನು ಬಾತ್ ಟಬ್ಬಾಗ ಹಾಕ್ಯಾರ ಅನ್ಕೋತ ನೀವು. ಅದ್ರ ಹಾಕಿದ ತಕ್ಷಣ ಹಿಂದೆ ಕೇಳ್ತಾನೆ, ಅಣ್ಣ ಲೈಫ್ ಬಾಯ್ ಸೋಪ್ ಇದ್ರೆ ಕೊಡ್ರಿ ಸ್ವಲ್ಪ. ಅಷ್ಟಕ್ಕೆ ಸುಮ್ಮನಾಗಲ್ಲ, ಅಲ್ಲಿ ಎದುರಿಗೆ ನಿಂತಿರ್ತಾರಲ್ಲ ಯಮಕಿಂಕರ್, ನೀನು ಉಗುರು ತೋರಿಸ್ ಬೇಡ, ನಿಂದು ಉದ್ದದ ಇಲ್ಲಿ ಬಾ ಇಲ್ಲಿ ಬಸ್ ಬೆನ್ನು ತೋರಿಸ್ಬಿಡಂಗೆ ಅಂತ. ಇವ ಅದ್ರಾಗ ಕುದಿಯೋ ಎಣ್ಣೆಗೆ ಸ್ನಾನ ಮಾಡಿ ಟವಲ್ ಉಟ್ಕೊಂಡು ಹೊರಗೆ ಎಗ್ರಿ ಯಮಕ್ಕೆ ಕೇಳ್ತಾನೆ, ಯಮ ನರಕದಾಗ ಚಾ ಎಷ್ಟು ಗಂಟೆ ಸಿಗ್ತದ? ಏನು ಮಾಡ್ತೀರಿ, ಒಂದೊಂದು ಊರಿಗೆ ಒಂದೊಂದು ಗುಣ ಇರ್ತಾವ್ರಿ, ಹೌದಾ? ಒಂದು ಊರಿಗೆ ಒಂದು ಗುಣ ಇರ್ತದೆ, ಆ ಊರಿಗೆ ತಕ್ಕಂಗೆ ಜನ ಇರ್ತಾರೆ. ನನಗೆ ಅರ್ಥ ಆಗದಿರೋ ಊರು ಅಲ್ಲಿ ಜನ ಅಂದರೆ ಬೆಂಗಳೂರು. ಯಾಕಂದ್ರೆ ಇಲ್ಲಿ ಗುಣ ಟ್ರೆಂಡಿಗೆ ತಕ್ಕಂಗೆ ಬದಲಾಗ್ತಿರ್ತದೆ. ಈಗಿನ್ನೊಂದು ಭಾರಿ ಟ್ರೆಂಡ್ ಹವಾ ಎದ್ದು ಬಿಡೋದು ಬೆಂಗಳೂರ್ದು. ಏನು ಟ್ರೆಂಡು? ಹಳ್ಳಿದೀಗೆಲ್ಲ ಬರೀ ಹಳ್ಳಿ ಫೀಲಿಂಗ್ ಎಲ್ಲರಿಗೆ. ಹಳ್ಳಿ ತಿಂಡಿ, ಹಳ್ಳಿ ಊಟ, ಹಳ್ಳಿ ಮನೆ, ಗ್ರಾಮೀಣ ಭೋಜನ, ಗ್ರಾಮೀಣ ಆಹಾರ, ಮಿಲೆಟ್ಸ್ ಊಟ. ಯಾವ ಲೆವೆಲ್ಗೆ ಅಂದ್ರೆ ಮೊನ್ನೆ ಒಂದು ಮಾಲಿಗೆ ಹೋಗಿನ್ರಿ, ಒಳಗೆ ಗುಡಿಸಲು ಕಟ್ಟಾರ, ಅದಕ್ಕೆ ಮತ್ತೆ 100 ರೂಪಾಯಿ ಟಿಕೆಟ್ ಇಟ್ಟಾರ. ಇವರು ಮಕ್ಕಳಿಗೆ ಹಳ್ಳಿ ಪರಿಚಯ ಆಗಲಿ ಅಂತ ಅದ್ರೊಳಗೆ ಕರ್ಕೊಂಡು ಹೊಂಟ್ರ. ನಾ ಅಂದೆ, ನೋಡ್ತಮ್ಮ, ಫಸ್ಟ್ ಆಫ್ ಆಲ್ ಅಲ್ಲೊಂದು ಗುಡಿಸಲಿತ್ತು, ಅದನ್ನು ಕೆಡಿಯು ಮಾಲ್ ಕಟ್ಟಿ ಅದರೊಳಗೆ ಒಂದು ಗುಡಿಸಲಿಟ್ಟು ಈ ಹಳ್ಳಿ ಫೀಲಿಂಗ್ ಎಲ್ಲ ನೀವು ಜಾಸ್ತಿ ನೋಡ್ಬೇಕೆಲ್ಲಿ ಅಂತಂದ್ರೆ ನಿಮ್ಗೆ ಹೋಟೆಲ್ಲು ಕೆಫೆ ಒಳಗೆ ಮೊನ್ನೆ ಒಂದು ಇಂಗ್ಲೀಷ್ ಸ್ಟ್ಯಾಂಡಪ್ ಕಾಮಿಡಿ ಇದಂತಂದು ಕೆಫೆಗೆ ಹೋಗಿದ್ದೀನಿ. ಕೆಫೆ ಎಂಟ್ರ್ ಆಗ್ತಿದ್ದಂಗೆ ಹುಲ್ಲು ಹಾಕ್ಯಾನ ಲೆಫ್ಟ್ ಸೈಡಿಗೆ, ಅಲ್ಲಿ ಒಂದು ಎತ್ತಿನ ಮಂಡಿ ಗಾಲಿ ಕಟ್ಟಾನ, ಈ ಕಡೆ ಒಂದು ಕಂದೀಲ್ ಹಾಕ್ಯಾನ, ಆಮೇಲೆ ಒಂದು ಗಂಟೆ ಕಟ್ಟಾನ. ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಕಾಫಿ ಗಂಟೆ ಬಾರಿಸ್ಕೋಬೇಕಂತ, ಗಂಟೆ ಬಾರಿಸು. ಫುಲ್ ಹಳ್ಳಿ ಫೀಲ್ ಅದೆಲ್ಲ, ರೇಟನ್ ಹಳ್ಳಿ ಫೀಲ್ ಇರಲಿಲ್ಲ. ಕೂತ್ಕೊಂಡು ಅಲ್ಲಿ ಕಾಫಿ ಕುಡಿದು ಇನ್ನೇನು ಕುಡಿಬೇಕು, ಕಾಲಿಗೆ ಯಾಕೋ ಬುಳು 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 ಅಂದಂಗೆ ಆಯಿತು. ಏನಂತ ನೋಡ್ತೀನಿ, ಒಂದು 4-5 ನಾಯಿ ಮರಿ ಕಾಲು ನೆಕ್ಲಿಕ್ಕತ್ತಾವ, ಪಚ. ಅವು ಶಿಡ್ಸು ಅಂತ ಕೇಳಿರೇನ, ಚೈನೀಸ್ ನಾಯಿ. ಅವು ದಾರ ಇರ್ತಾವೆ ನೋಡ್ರಿ ಮೈ, ಗೊತ್ತಾಗಿಲ್ಲ ಅಂದ್ರೆ ಈ ಮೆಟ್ರೋದಾಗ ನೆಲ ವರ್ಷ ಬಿದ್ದಂಗೆ ಇರ್ತಾವೆ ನೋಡ್ರಿ ಅವು. ಅವನ್ ಬಿಟ್ರ ನಾ ಕೇಳಿದೆ ಇವೇ ಅದಕ್ಕೆ ಅಂದ್ರೆ ಅವ್ರು ಹೇಳಿದ್ರು, ಸರ್ ಇವು ಥೆರಪಿ ಡಾಗ್ಸ್ ಸರ್ ಅಂತ. ಎದಕ್ಕೆ ಥೆರಪಿ ಅಂದ್ರೆ ಈ ಬೆಂಗಳೂರಿನ ಹುಡುಗರು ಪಾಪ ಎಂಗ್ಸೈಟಿ ಸ್ಟ್ರೆಸ್ ಆಗಿರ್ತದಲ್ಲ, ದುಗುಡ ಒತ್ತಡ ಆಗಿರ್ತದಲ್ಲ, ಆ ನಾಯಿನ ನೋಡಿ ಅವಕ್ಕೆ ಸ್ಟ್ರೆಸ್ ಆಂಗ್ಸೈಟಿ ಕಡಿಮೆ ಆಗ್ತದಂತ. ನಾನು ಅನ್ಕೊಂಡೆ ನಮ್ಮೂರಾಗ ಹುಡುಗರು ಹೊರ ಬಂದು ಅಂದರೆ ನಾಯಿಗೆ ಸ್ಟ್ರೆಸ್ ಆಂಗ್ಸೈಟಿ ಆಗ್ತದೆ. ಈ ಮನೆಗೆ ಯಾರನ್ನ ಬೈದ್ರ ಹೊರಗೆ ಸಿಟ್ಟಿಗದ್ ಬಂದ್ಬಿಡೋದು, ಅವ್ ನಾಯಿ ಬಂದಲೇ ಅವನು. ಇವು PT ಟೀಚರ್ ಡ್ರಿಲ್ ಒಳಗೆ ಹುಡುಗರಿಗೆ ಹೊಡೆಯೋದು ನೋಡಿ ನಾಯಿ ಊರು ಬಿಟ್ಬಿಡ್ತಿದ್ವು ಒಂದೊಂದು ವಾರಗಟ್ಲೆ. ನಾಯಿ ಅಂದ್ರೆ ನೆನಪಾಯ್ತು ನಮ್ಮ ಕಡೆ. ಈಗ ಹೋಲಿ ಹುಣ್ಣಿಮೆ ಗೊತ್ತಲ್ಲ, ಹೋಲಿ ಟೈಮಲ್ಲಿ ಎಲ್ಲ ಪೇಂಟ್ ಪಾಪ ಬಣ್ಣ ಜಾಸ್ತಿ ಉಳಿದಿರ್ತಿತ್ತಲ್ಲ, ಏನು ಮಾಡ್ತಿದ್ವಿ ಹೇಳ್ರಿ ನೋಡಿ, ಊರು ತುಂಬ ಕಲರ್ ಹಂದಿ ನಾಯಿ. ಒಂದು ವಾರ ಆದ್ಮೇಲೆ ಗೊತ್ತಾಗ್ತಿತ್ತಲ್ಲಿ ನಮ್ದಲ್ಲಲ್ಲಿ ನಾಯಿ ಇದು ಹಂದಿ ಅಂತಂದು ಮನೆಯವ್ರ. ಈ ಬೆಂಗಳೂರವ್ರಿಗೆ ಈ ಹುಚ್ಚಿರೋದನ್ನು ನಾನು ನಮ್ಮ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ಲಾಕತ್ತಿದ್ದೆ, ಹಿಂಗಲೇ ಹಳ್ಳಿದು ಭಾಳ ಫೀಲು ಇಂಥ ವರ್ಕ್ ಆಗ್ಲಿಕ್ಕತ್ತದ ಅಂತ. ಸೊ ಅವನು ನಾನು ಕಲಿತು ಒಂದು ಕೆಫೆ ಐಡಿಯಾ ತಂದೀವ್ರಿ, ಅದ್ಭುತ, ಫುಲ್ ಹಳ್ಳಿ ಫೀಲ್ ಇರ್ತದೆ. ಕೆಫೆ ಹೆಸರೇನು? ದ ಕೆಂಡಾ ಕೆಫೆ. ದ ಕೆಂಡಾ ಕೆಫೆದಾಗ ಏನಾಗ್ತದ ಅಂತಂದ್ರೆ ಬೇಸಿಕಲಿ ನೀವು ಎಂಟ್ರಿ ಆಗೋ ಮುಂದೆ ಚಪ್ಪಲಿ ಬಿಟ್ಟು ಕೆಂಡದಾಗ ಬಿಡ್ಬೇಕು. ಒಳಗೆ ಕೆಂಡದಾಗೆ ಎಂಟ್ರಿ, ನೀವು ಒಳಗೆ ಎಂಟ್ರಿ ಆದ ತಕ್ಷಣ ಹಿಂಗೆ ಒಂದು ಎಮ್ಮೆ ಅಡ್ಡ ಬರ್ತದೆ ನಿಮ್ಗೆ. ಅದನ್ನು ಕಾಲಾಗೆಲ್ಲ ಕೋಳಿ ಇರ್ತಾವೆ. ಕೌಂಟ್ರಾಗ ಒಬ್ಬ ಮುದುಕ 90 ವರ್ಷದವನು ಕೆಮ್ಕೆತ್ತು ಕೂತಿರ್ತಾನೆ ಬಿಡಿ ಜದ್ಕೊಂಡು. ಹಳ್ಳಿ ಫೀಲ್ ಬೇಕಲ್ಲ ನಿಮ್ಗೆ? ಇನ್ನೂ ಬೆಸ್ಟ್ ಹಳ್ಳಿ ಫೀಲ್ ಅದ.
ಆದರೆ ಇದು ಬರೀ ಗಂಡಂದ್ರಿಗಷ್ಟೇ, ಹೆಂಡತಿಯರಿಗಿಲ್ಲ. ಗಂಡಂದ್ರಿಗೆ ಏನಂತಂದ್ರೆ ಸ್ಪೆಷಲ್ ಪಾಸು, ಅವರಿಗೆ ಬಾಡಿ ಸ್ಪಾ ಮಸಾಜ್ ಅದ ಒಳಗಡೆ. ಏನು ಮಾಡ್ತೀವಿ, ಒಳಗೆ ಕರ್ಕೊಂಡು ಕಂಬಕ್ಕೆ ಕಟ್ಟಿ ಬಾರ್ಕೋಲ್ ತೊಗೊಂಡು ಬಡಿತೀವಿ. ಅವ ಬ್ಯಾನಿ ತಡಿಲಾರ್ದು ಹೊರಗೆ ಓಡ್ಕೊಂಬಂದು ಆ ಕೆಂಡದಾಗ ನನ್ನ ಬಿದ್ದ ಅಂದ್ರೆ ನೀವು ಚಿಂತೆ ಮಾಡ್ಬಿಡ್ರಿ. ನಿಮ್ಮ ಗಂಡನ ಫೋಟೋ ತೆಗೀರಿ, # ಗಂಡ ಇನ್ ಕೆಂಡ. ಬೆಂಗಳೂರಿಗೆ ಬಂದ ಮೇಲೆ ಭಾಳ ಪಾಠ ಕಲ್ತೀನಿ ನಾನು. ಬೆಂಗಳೂರು ಭಾಳ ಪಾಠ ಕಲಿಸ್ತದೆ ಬೆಂಗಳೂರು ನಿಮಗೆ. ನನಗೆ ಕಲಿಸಿದ್ದೇನು ಪಾಠ ಅಂತಂದರೆ, ನಾವು ಒಳ್ಳೆಯವನಲ್ಲ ಅಂತಂದು ಬೆಂಗಳೂರು ಕಲಿಸಿದ್ದು ನನಗೆ. ಊರಾಗಿದ್ದಾಗ ಆಹಾ ಎಷ್ಟು ಒಳ್ಳೆಯವನಪ್ಪ ನಾನು ಅಂತಂದು, ನನ್ನನ್ನು ಪಡೆದ ಈ ಭೂಮಿಯೇ ಧನ್ಯ ಅನ್ನೋ ಫೀಲಿಂಗ್ ಆಗಿರ್ತಿದ್ದೆ. ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯ್ತು ಅಲ್ಲ ಅಂತ. ಯಾವುದು ಅಂತಂದ್ರೆ ಟ್ರಾಫಿಕ್ ಸಿಗ್ನಲ್ ಒಳಗೆ ಒಂದ್ಸಲ ಸಿಗಬಿದ್ದಾಗ ಗೊತ್ತಾಯ್ತು. ಟ್ರಾಫಿಕ್ ನೋಡ್ರಿ, ಬೆಂಗಳೂರು ಟ್ರಾಫಿಕ್ ಭಾಳ ಮಂದಿಗೆ ಅವ್ರ ನಿಜವಾದ ಗುಣ ತೋರಿಸ್ತದೆ ಹೊರಗೆ. ಹೌದಾ? ಬೆಂಗಳೂರು ಟ್ರಾಫಿಕ್ ಏನಂದ್ರೆ, ಒಂದು ಸಿನಿಮಾ ನೋಡ್ಲಿಕ್ಕೆ ನಾನು ನನ್ನ ದೋಸ್ತ್ ಹೊಂಟೀವಿ ಫಾಸ್ಟಾಗಿ ಗಾಡಿ ಮೇಲೆ. ಇನ್ನೊಂದು 20 ನಿಮಿಷಕ್ಕೆ ಸಿನಿಮಾ ಶುರು ಆಗಬೇಕು. ಇನ್ನೇನು ಬಂತಪ್ಪ ಸಿನಿಮಾ ಥಿಯೇಟ್ರ್ ಬಂತಂತಂದು ಹೊಂಟೀವಿ, ಅಲ್ಲಿ ಕಾಣಿಸ್ಲಿಕ್ಕತ್ತದೆ ಥಿಯೇಟ್ರ್. ಬಂತು ಬಿಡಲಿ ಅಂತಂದ ತಕ್ಷಣ ಟ್ರಾಫಿಕ್ ಜಾಮ್ ಆಗ್ಬಿಡ್ರು. ಟ್ರಾಫಿಕ್ ಜಾಮ್ ಎದಕ್ಕೆ ಟ್ರಾಫಿಕ್ ಜಾಮ್ ಗೊತ್ತಿಲ್ಲ. ಎಲ್ಲರೂ ಫುಲ್ ಹಾರ್ ನೋಡಿಲಕತ್ತಾರ, ಆಫೀಸ್ಗೆ ಹೋಗೋರು, ಏರ್ಪೋರ್ಟ್ಗೆ ಹೋಗೋರು, ಪಾಪ ಎಲ್ಲರೂ ಹಾರ್ ನೋಡಿಲಕತ್ತಾರ, ಬೈಲಿಕತ್ತಾರ. ಅಷ್ಟೊತ್ತಿಗೆ ಟ್ರಾಫಿಕ್ ಇವನು ಬಂದ, ಯಾರು ಟ್ರಾಫಿಕ್ ಪೊಲೀಸ್ ಬಂದ. ಸರ್ ಎದಕ್ಕೆ ನಿಂದ್ರಿಸಿರಿ ಅಂತಂದ್ರೆ ಅವನಂದ, ಇಲ್ಲ ಸರ್ ರಾಜಕಾರಣಿ ಭಾಳ ದೊಡ್ಡ ರಾಜಕಾರಣಿ ಬರ್ಲಾಕತ್ತಾರ, ಅದಕ್ಕೆ ನಿಲ್ಲಿಸಿವಿ ಅಂತ. ಅವ್ರಿಗೇನೋ ಇಂಪಾರ್ಟೆಂಟ್ ಕೆಲಸ ಇತ್ತಂತ ರಾಜಕಾರಣಿಗೆ, ಭಾಳ ಇಂಪಾರ್ಟೆಂಟ್ ಕೆಲಸ. ಅವರು ಹೆಂಡತಿ ತಂಗಿ ಮಗಳು ಬರ್ತಡೇ ಇತ್ತಂತ. ನಮ್ದೆಲ್ಲ ನಡೀತದೇನು, ಎಲ್ಲರೂ ಬೈಕತ್ತಾರೆ ರಾಜಕಾರಣಿಗಳು ಹಿಂಗೆ ಅಂತ. ನಾ ಬೈಲಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಆ ರಾಜಕಾರಣಿಗಳ ಬಗ್ಗೆ ಆ ರಾಜಕಾರಣಿ ಬಗ್ಗೆ ನನಗೆ ಭಾಳ ಚಲೋ ಗೊತ್ತದೆ. ಎಷ್ಟು ಒಳ್ಳೆಯವನು, ಭಾಳ ಒಳ್ಳೆಯವನು, ಕರೆ ಹೇಳಕತ್ತೀನಿ. ಎಷ್ಟು ಒಳ್ಳೆಯವನು ಅಂದ್ರೆ ಅವ್ನಿಗೆ ಈ ಬಡವ್ರ ಕಷ್ಟ ಎಲ್ಲ ನೋಡೋಕ್ಕಾಗಲ್ಲ ಪಾಪ ಅವನಿಗೆ, ಅದಕ್ಕೆ ನೋಡೋಕೆ ಹೋಗಲ್ಲ ಅವ. ಆಯ್ತು, ಮುಗೀತು ಇನ್ನೇನು ಸಿನಿಮಾ ಮಿಸ್ ಆಯ್ತಲ್ಲ, ಇನ್ನೊಂದು 5 ನಿಮಿಷ ಅದ, ಟ್ರಾಫಿಕ್ ಸರಿಯಲ್ಲ ಅಂತ ಅನ್ಕೊಳಕತ್ತಿದ್ವಿ. ಆದ್ರೆ ಎಲ್ಲಿತ್ತೇನ್ರಿ, ಹಿಂದಿಂದ ಟೊಯ್ ಅಂತ ಸೌಂಡ್ ಮಾಡ್ಕೊಂಡು ಆ್ಯಂಬುಲೆನ್ಸ್ ಬಂತು. ಆ್ಯಂಬುಲೆನ್ಸ್ ಬಂದ್ರೆ ಏನಾಗ್ತದೆ ಗೊತ್ತದಲ್ಲ, ಟ್ರಾಫಿಕ್ ಕ್ಲಿಯರ್ ಮಾಡಿಬಿಡ್ತಾರೆ. ಖರೆ ಹೇಳ್ತೀನಿ, ಆ್ಯಂಬುಲೆನ್ಸ್ ನೋಡಿ ಅವತ್ತು ಅಷ್ಟು ಖುಷಿ ಯಾವತ್ತೂ ಆಗಿರಲಿಲ್ಲ ನನಗೆ ಲೈಫಾಗ. ಒಳಗೆ ಒಬ್ಬನ ಯಾರೋ ಅಂಕಲ್ ಮಾಡಕತ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ. ನಾವು ಅವ್ನು ಬಂದ ಅಂತ ಪ್ರೌಡ್ ಫೀಲ್ ಮಾಡಕತ್ತೀವಿ. ಅವನು ಒಳಗಿದ್ದೊಳಗತ್ತಾನೆ, ನಮ್ಮ ದೋಸ್ತು ಪರಮ ನಾಸ್ತಿಕ, ಅವನು ದೇವ್ರ ಮೇಲೆ ಇವ್ರ ಮೇಲೆ ಸಹಿತ ನಂಬಿಕೆ ಇಲ್ಲ. ಅವ್ನು ನನಗಂತಾನೆ, ಅಣ್ಣ ಏನಂದ್ರೆ ದೇವ್ರಿಲ್ಲ ಅಂದ್ಕೊಂಡಿದ್ದೆ, ಇವತ್ತು ಇದ್ದಾನಂತ ಖಾತ್ರಿ ಆಯ್ತು ನೋಡಂತ. ಇವನು ಫೀಲಿಂಗ್ ಏನಂತಂದ್ರೆ, ನಮಗೆ ಸಿನಿಮಾ ಲೇಟ್ ಆಗಬಾರ್ದಂತ ದೇವ್ರು ಯಾವುದೋ ಅಂಕಲಿಗೆ ಹಾರ್ಟ್ ಅಟ್ಯಾಕ್ ಬರ್ಸೇನಂತ. ಹೌದಾ? ಆ ಟ್ರಾಫಿಕ್ ಅದು ಬರ್ಲಕತ್ತದ, ಆ್ಯಂಬುಲೆನ್ಸ್ ಟೊಯ್ ಸೌಂಡ್, ಏನು ಡ್ರೈವರ್ ಕೊಳಲು ಬಾರಿಸ್ಲಕತ್ತಾನೆ ಅಂತ ಫೀಲಿಂಗ್ ನಮಗೆ. ನಾವು ಈ ಕಡೆ ಹೊಂಟಿವಿ, ಮುಂದೆ ಆ ಕಡೆ ನಿಂತಿರ್ತಾರಲ್ಲ ಅವ್ರದ್ದು ಕ್ಲಿಯರ್ ಆಗಿಲ್ಲ, ಅವರು ಫುಲ್ ನಮ್ಮ ನೋಡಿ ಹೊಟ್ಟಿಗೆ ಇಚ್ಛೆ, ನಮ್ಮ ಹಿಂದೆ ಯಾವುದೋ ಆ್ಯಂಬುಲೆನ್ಸ್ ಬರೋಲ್ತಂತಂದು. ನಾನು ಅದೇ ಗಮನಿಸಿದೆ ಏನಂತಂದರೆ, ಈ ನಮ್ಮ ಅಗತ್ಯ ಬಂದಾಗ ನಮಗೇನಾದ್ರೂ ತೊಂದರೆ ಆಗಿಲ್ಲ ಅಂದ್ರೆ ನಾವು ಈ ಸಾವು ನೋವುಗಳನ್ನು ನೋಡೋಕೆ ಹೋಗಲ್ಲ, ಅಂಕಿ ಸಂಖ್ಯೆ ಒಳಗೆ ನೋಡೋಕೆ ಶುರು ಮಾಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಕೋವಿಡ್ ಬಂತಲ್ಲ, ಕೋವಿಡ್ ಬಂದಮೇಲೆ ಹೆಂಗೆ ಶುರು ಆಯ್ತು, ಫಸ್ಟ್ಗೆಲ್ಲ ಸ್ವಲ್ಪ ಚಲೋ ಗಾಬರಿ ಆದ್ವಿ. ಅದಾದ್ಮೇಲೆ ಕಾಂಪಿಟೇಷನ್ ಶುರು ಆಯಿತು. ನಿಮ್ಮ ಜಿಲ್ಲಾದಾಗ ಎಷ್ಟು ಮಂದಿ ಸತ್ತಾರಲ್ಲ? 50? ಬರೀ 20. ರಾಜ್ಯಗಳ ನಡುವೆ ಕಾಂಪಿಟೇಷನ್ ಶುರುವಾಯಿತು. ಯಾವ ರಾಜ್ಯದಾಗ ಜಾಸ್ತಿ ಅದಂತ ನೋಡೋದು, BJP ಅದನೋ ಕಾಂಗ್ರೆಸ್ ಅದನೋ ಅಂತಂದು. ನಾವು ಸಪೋರ್ಟ್ ಮಾಡೋ ಪಕ್ಷ ಇದ್ರೆ ಸುಮ್ಮನೆ ಬಿಡೋದು. ದೇಶಗಳ ನಡುವೆ ಶುರುವಾಯಿತು ಕಾಂಪಿಟೇಷನ್ನು. ಒಬ್ಬ ಕೇಳ್ದ ನಮ್ಮ ಊರಾಗ ಕೂತಿದ್ದಂಕ, ಇಲ್ಲಿ ಬಸ್ ಬಾಯ್ಲೆ ಏನ್ರ ಬಾಯ್ಲೆ ಮೀಡಿಯಾದಾಗಿದ್ದೆ. ಹಾಂ ಇಲ್ವಾ, ಈ ಅಮೆರಿಕದಾಗ ಎಷ್ಟು ಮಂದಿ ಸತ್ತಾರ ಕೋವಿಡ್? ಅಮೆರಿಕದಾಗ ಎಷ್ಟು ಮಂದಿ ಸತ್ತಾರ? 4 ಲಕ್ಷ ಮೇಲೆ ಸತ್ತಿರ್ಬೋದು ರೀ. ಇಂಡಿಯಾದಾಗ 3.5 ಲಕ್ಷದ ಮೇಲೆ ಇರ್ಬೇಕು ರೀ. ದಟ್ಸ್ ದ ಪವರ್ ಆಫ್ ಇಂಡಿಯಾ. ಇವ ಒಂದ್ಸರಿ ನನ್ನ ಕರೆದು ಹೇಳಿದ್ದ, ಒಂದ್ಸರಿ ಏನ್ರಿ ಅಂತಂದು ಹೋದೆ. ಇದು ಪಾಕಿಸ್ತಾನ ಇಂಡಿಯಾ ಯಾವಾಗ ಜಗಳ ಅಲ್ಲ, ಎಷ್ಟಂತ ತಡ್ಕೋಬೇಕು. ಒಂದಿಷ್ಟು ಇವು ಆಟಮ್ ಬಾಂಬ್ ಅವಲ್ಲಪ್ಪ, ನ್ಯೂಕ್ಲಿಯರ್ ಬಾಂಬ್ ಅಲ್ಲ, ಒಂದಿಷ್ಟು ಯಾಕೆ ಬಂದ್ಬಿಡು ಪಾಕಿಸ್ತಾನ ಮೇಲೆ, ಅದು ಮುಗಿಸಿ ಬಂದ್ಬಿಡು. ಎಷ್ಟು ದಿವಸ ಅದು? ನಂದೇ ಅಲ್ರಿ ಹಾಕ್ಬೋದು, ಬಟ್ 20-23 ಕೋಟಿ ಮಂದಿ ಯಾರ, ಅವಿಷ್ಟು ಮಂದಿ ಸತ್ತು ಹೋಗ್ತಾರೆ ಪಾಪ, ಸಾಯ್ತಾರ. ಬಟ್ ಆದ್ರೆ ಅವ್ರ ಹತ್ರನೂ ಅವಲ್ಲ, ಅವ್ರು ಹಾಕಿದ್ರೆ ಏನು ಮಾಡ್ತೀರಿ ಅಂತಂದು. ಅದಕ್ಕೆ ಅವಂದ, ಇಲ್ಲ ಕರ್ನಾಟಕ ದೂರ ಆಗ್ತದೆ ಪಾಕಿಸ್ತಾನಕ್ಕೆ, ಅಲ್ಲೇ ಗಿಲ್ಲಿ ಮೇಲೆ ಹಾಕಿರ್ತಾರೆ ಬಿಡು ಅವ್ರಂತ. ಮನುಷ್ಯ ಅಂದಮೇಲೆ ಹೆಂಗ ಸಾಯೋನ, ಹೌದಾ? ಹೆಂಗಾದ್ರೂ ಒಂದು ರೀತಿ ಸಾಯಲೇಬೇಕು ಮನುಷ್ಯ. ನ್ಯೂಕ್ಲಿಯರ್ ಬಾಂಬ್ ಇದ್ದು ಹೆಂಗ ಒಂದು ರೀತಿ ಹೋಗ್ತಾನೆ. ನನಗಿದೇ ಇರೋದೇನಂದ್ರೆ, ಮನುಷ್ಯ ಹೆಂಗೆ ಸಾಯಬಾರ್ದು ಅಂತ, ಹುಚ್ಚುಚ್ಚು ಸಾಯಕ್ಕೆ ಹೋಗ್ಬಾರ್ದು ಮನುಷ್ಯ, ಹುಚ್ಚುಚ್ಚು ಸಾಯಕ್ಕೆ ಹೋಗ್ಬಾರ್ದು. ಹುಚ್ಚುಚ್ಚು ಸಾಯೋದಂದ್ರೆ ಹೆಂಗಂದ್ರೆ, ನೀವು ವಾಕಿಂಗ್ ಹೊಂಟಿರ್ತೀವಿ ಬೆಳಿಗ್ಗೆ ಸ್ಟೈಲಾಗಿ ಹೊಂಟಿರ್ತೀರಿ, ತಲೆ ಮೇಲೆ ತೆಂಗಿನಕಾಯಿ ಬಿಚ್ಚತ್ತೆ, ಎಷ್ಟು ಅಸಹ್ಯ ನಿಮಗಲ್ಲ, ನಿಮ್ಮ ಮನೆಯವ್ರಿಗೆ ಎಷ್ಟು ಅಸಹ್ಯ. ನೀವು ಹೋಗ್ಬಿಟ್ರಿ, ಅವ್ರು ಏನು ಹೇಳ್ಬೇಕು ಮಂದಿಗೆ? ಏನಾಯ್ತು ಅಪ್ಪ, ನೀವು ಅಪ್ಪಗೆ ಏನಾಯ್ತು, ಅದು ತಲೆ ಮೇಲೆ ತೆಂಗಿನಕಾಯಿ ಬಿಚ್ಚತ್ತಾರೆ, ಅವನಿಗೆ ನಗು ಬರ್ತಿರ್ತದೆ.
ತಲೆ ಮೇಲೆ ತೆಂಗಿನಕಾಯಿ ಬಿಡಿಸೋದು. ನನಗೆ ಅದು ಅಲ್ಲ, ಇನ್ನೊಂದು ಭಯ ಯಾವುದು ಅಂತಂದ್ರೆ, ಇನ್ನೊಂದು ಭಯ ಅಂದರೆ ನೀವು ಫೇಮಸ್ ಇದ್ರಿ, ತಲೆ ಮೇಲೆ ತೆಂಗಿನಕಾಯಿ ಬಿದ್ದರೆ ಎಷ್ಟು ಕಷ್ಟ. ಕನ್ನಡ ನಾಡಿನ ಖ್ಯಾತ ಚಿಂತಕರು ಟಿ ವಿ ಒಳಗೆ ತಲೆ ಮೇಲೆ ತೆಂಗಿನಕಾಯಿ ಬಿಡಿಸೋತ್ರ ಅಂತ ಊರು ಮಂದಿ. ನನಗೆ ಇನ್ನೊಂದು ಭಾಳ ಅಂಜಿಕೆ ಯಾವುದಿರೋದು ಅಂತಂದರೆ, ಶೇಂಗಾ ಗಂಟ್ಲಿಗೆ ಹಾಕೊಂಡು ಸಾಯಬಾರ್ದು ಅಂತ. ಶೇಂಗಾಯಿ ಕಡಲೆಕಾಯಿ ಅಂತಾರಲ್ಲ ಇಲ್ಲಿ, ಕಡಲೆಕಾಯಿ ಶೇಂಗಾ ತಿನ್ಬೇಕಂದ್ರೆ ಹಂಗಂದು. ಯಾವ್ದಕ್ಕಂದ್ರೆ ಶೇಂಗಾ ತಿನ್ನೋನು ಯಾರು ಸೀರಿಯಸ್ಸಾಗಿ ತೊಗೊಳೋದಿಲ್ಲ ಲೈಫಾಗ. ಹೌದಾ? ನೀವು ನೋಡ್ರಿ, ಒಂದು ಯಾವುದೋ ಮೀಟಿಂಗಾಗಿ ಕೂತಿರ್ತೀರಿ, ಆ್ಯಕ್ಚುಲಿ ಟೆಸ್ಲಾ ಬರ್ತಿದೆಯಲ್ಲ ಮಿಸ್ಟರ್ ಸಕ್ಸೇನಾ, ಸೊ ಟೆಸ್ಲಾ ಬಂದಿದ್ದರಿಂದ ಎಲ್ಲ ಎಲೆಕ್ಟ್ರಾನಿಕ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ಸ್ ಇದೆಲ್ಲ ಸ್ಟಾಕ್ ರೈಸ್ ಆಗುತ್ತೆ ಅನ್ಸುತ್ತೆ ಅಂತಂದು ಹೇಳ್ರಿ, ಅವ್ನು ಒಪ್ತಾನೆ ನಿಮ್ಮ ಮಾತು. ಅದೇ ಶೇಂಗಾ ತಿನ್ಕೋತ ಹೇಳ್ರಿ ಅವನಿಗೆ, ಮಿಸ್ಟರ್ ಸಕ್ಸೇನಾ ತೊಗೊಂಡು ಹೇಳ್ತು, ಈ ಟೆಸ್ಲಾ ಏನದಲ್ಲ ಇವನೇ ಫುಜುಲ್ ಮಾರೇನೋ ಅಂತ. ನೀವು ತಿನ್ಕೋತ ಮಾತಾಡಿದ್ರೆ ಯಾರು ಸೀರಿಯಸ್ ತೊಗೊಳ್ಳೋದು, ಅಂಥದ್ದು ಗಂಟ್ಲಿಗೆ ಹಾಕೊಂಡು ಸತ್ರ ಯಾವ ಸೀರಿಯಸ್ ತೊಗೋತಾನಂತ. ಅದಕ್ಕೆ ಈಗೆಲ್ಲ ಈ ಜಾತ್ರೆ ಗೀತ್ರೆ ನಡೀತಿರ್ತಾವಲ್ಲ, ಹೋಗಿರೇನ? ಎಲ್ಲರೂ ಖುಷಿಯಿಂದ ಹೋಗ್ತಾರೆ. ನಂಗೆ ಭಾಳ ಬುಗುದು, ಅಲ್ಲಿ ಬುಗು 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 ಅಂತ ಇರ್ತದೆ ಅದಿ. ಯಾಕಂದ್ರೆ ಎಲ್ಲ ಹುಡುಗರು ಪೀ 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 ಅಂತಂದು ಜೋರಾಗಿ ಸೀಟಿ ಹೊಡಿತಿರ್ತಾರೆ. ಹೌದಾ? ಕಡ್ಲೆಗೆ ಸೀಟಿ ಹೊಡಿತಿರ್ತಾರೆ, ಅವು ಹುಡುಗರು ಡ್ಯಾನ್ಸ್ ಮಾಡ್ತಿರ್ತಾವ. ಅಂತಲ್ಲೇನ ಸ್ಟೈಲಾಗಿ ಹೋಗಿ ಶೇಂಗಾ ತಿನ್ಕೊಂಡು ಗಂಟೆಗೆ ಅಂತ ಕೆಳಬಿದ್ದು ಒದ್ದಾಡ್ತಿರ್ತೀವಿ. ಆ ಹುಡುಗರು ಅಣ್ಣ ನಾಗಿನ್ ಡ್ಯಾನ್ಸ್ ಮಾಡಕತ್ತಾನಂತ ಅವರು ಬಂದ ಪೊಲೀಸ್ ಬಂದು ಹೊಡಿತಾನೆ, ಎದ್ದಾಳ ಅಂತ ನೀವು ಅನ್ಕೋತ. ಸರಿ, ಅವ್ನಿಗೆ ಗೊತ್ತಾಗಿ ನಿಮ್ಗೆ ಆಂಬ್ಯುಲೆನ್ಸ್ ಆಗಿ ಸೇರಿಸಿದ್ರು ಸಮಸ್ಯೆ. ಯಾಕೆ ಹೇಳ್ರಿ, ಅಲ್ಲಿ ಅವ ರಾಜಕಾರಣಿ ಸರ್ ತಮ್ಮನ ಮಗಳು ಬರ್ತಡೇ ಅಂತಂದು ರೋಡ್ ಟ್ರಾಫಿಕ್ ಜಾಮ್ ಮಾಡಿಸಿರ್ತಾನೆ ಅಲ್ಲಿ. ಹೌದಾ? ನೀವು ಅಂತಿರ್ತೀರಿ. ನಮ್ಮ ಫ್ರೆಂಡ್ ಅಂತ ಅವ್ನು ಫುಜುಲ್, ಅವ್ನು ನೋಡಂತಾರೆ, ಅಣ್ಣ ದೇವ್ರಿದ್ದಾನಂತ ಇವತ್ತು ಖಾತ್ರಿ ಆತ್ಲೆ ನನಗೆ ಅಂತದ್ದು. ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಬೀನ್ ಮೈ ಟೈಮ್. ಥ್ಯಾಂಕ್ಸ್ ಅ ಲಾಟ್ ಗೈಸ್.